ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫ್ಗೆ. ಗೈಸ್, ಹೇಗ್ ನೋಡಿ ನಾನು ಎಲ್ಲಿದ್ದೀನಿ, ಈ ಜಾಗದಲ್ಲಿ ನಾನು ಒಂದ್ ಕಡೆ ಮುಳ್ಳಂಗಿರಿ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ದೆ. ಇಲ್ಲಿ ಬಂದ್ಮೇಲೆ ಏನಾಯ್ತು ಅಂದ್ರೆ ಇಲ್ಲಿ ಪೊಲೀಸ್ ಗಾಡಿ ಇದ್ದಾರೆ ಗೈಸ್ ಇಲ್ಲಿ. ಸೊ ಗಾಡಿ ಹಿಡಿದ್ಬಿಡ್ತಾರೆ. ಏನಕ್ಕೆ ಹಿಡಿತಾರೆ ಅಂದ್ರೆ ಗಾಡಿದೇನು ತೊಂದರೆ ಇಲ್ಲ, ಬಟ್ ಏನಂದ್ರೆ ಒಂದೇ ಒಂದು ಫೈನ್ ಬಿದ್ದಿದೆ, ಅದು ಕಟ್ಟ ಇಲ್ಲ ನಾನು ಇನ್ನು. ಸೊ ಈಗ ಪ್ರೆಸೆಂಟ್ ನಾನು ಕಾಫಿ ಎಸ್ಟೇಟ್ಗಳಲ್ಲಿ ಇದ್ದೀನಿ ಗೈಸ್. ಹಿಂಗೆ ಹೋದ್ರೆ ಹೋಮ್ ಸ್ಟೇಗಳು ಸಿಗುತ್ತೆ, ಯಾವುದೋ ಒಂದು ಹೋಮ್ ಸ್ಟೇ ಹೆಸರು ನಂಗೆ ಗೊತ್ತಿಲ್ಲ. ಈ ಥರ ಎಲ್ಲ ತಾಪತ್ರಗಳು ಗೈಸ್. ಈ ಥರ ಎಲ್ಲ ಗಾಡಿ ಎತ್ಕೊಬಂದು ಯಾವ್ದಾರು ಒಂದು ಏನಾರು ಮಿಸ್ ಆಗಿದೆ ಅಂದರೆ ಈ ಥರ ಎಲ್ಲ ಓಡಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಗೈಸ್. ಇದಾದರೆ ನಾನು ಇಲ್ಲೇ ಮನೆ ಇರೋದು, ಇಲ್ಲಿಂದ 30-40 ಕಿಲೋಮೀಟರ್ ಅಷ್ಟೇ ಇರೋದು. ಆ ರೀಸನಿಂದ ಹಿಂಗೆ ಬರ್ಬೋದು. ಅದೇ ನೀವು ಲಾಂಗ್ ಹಿಂಗೆ ಹೋಗೋದಾದ್ರೆ ಎಲ್ಲ ಪರ್ಫೆಕ್ಟಾಗಿ ಇಟ್ಕೊಂಡೇ ಹೋಗಿ. ಪ್ರತಿಯೊಂದು ಇನ್ಶೂರೆನ್ಸು, DL, ಎಮಿಷನ್ ಟೆಸ್ಟು, ಗಾಡಿ ಮೇಲೆ ಏನಾದ್ರು ಫೈನ್ ಇದೆಯಾ, A to Z, ಮಿರರು, ಕಂಪ್ಲೀಟಾಗಿ A to Z ಏನೇನಿದೆಯೋ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಹೋಗಿ. ಇಲ್ಲಾಂದರೆ ನಾನು ನೋಡಿ ಈಗ ನನ್ನ ಗಾಡಿ ಜೊತೆ ಇಲ್ಲೇ ಕಾಯ್ಕೊಂಡು ಒಳ್ಳೆ ಬೀದಿ ನಾಯಿ ನಿಂತಿದ್ದೀನಿ ಈ ಜಾಗದಲ್ಲಿ. ಈಗ ಏನು ಮಾಡೋಂಗಿಲ್ಲ, ಈ ಗಾಡಿ ಮುಂದೆ ಮೂವ್ ಆಗಬೇಕಂದ್ರೆ ಆ ಪೊಲೀಸ್ ಹೋಗಬೇಕು. ಪೊಲೀಸ್ ಹೋದರೆ ನಾನು ಗಾಡಿ ತಗೊಂಡು ಹೋಗೋಕ್ಕಾಗುತ್ತೆ, ಇಲ್ಲಾಂದರೆ ಅವನಿಗೆ ಫೈನ್ ಕಟ್ಟಬೇಕಾಗುತ್ತೆ, ಪುಕ್ಷಟೆ ದುಡ್ಡು. ಬೇರೆ ಆಪ್ಷನ್ ಇಲ್ಲ ನನಗೆ. ಸೊ ವೆಯ್ಟ್ ಮಾಡಬೇಕಷ್ಟೇ ಇಲ್ಲಿ. ನಾನು ಹೆಂಗೋ ದೊಡ್ಡ ಗಾಡಿಯಿಂದ ತಪ್ಪಿಸ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಅನ್ಫಾರ್ಚುನೇಟ್ಲಿ ನಾನು ಅದನ್ನು ರೆಕಾರ್ಡ್ ಮಾಡೋಕ್ಕೆ ಹೋಗಲಿಲ್ಲ. ಬನ್ನಿ, ಈಗ ನಮ್ಮ ದಾರಿ ಸುಲಭ ಆಯಿತು. ಇದೇನು ಅವರು ದಾರಿ ನಮ್ಮ ದಾರಿ ಸುಲಭ ಆಯಿತು ಗಸ್. ಈಗ ನಾವು ಹೊರಡೋಣ. ಇಲ್ಲಿಂದ ಹೆಚ್ಚು ಕಮ್ಮಿ ಸ್ವಲ್ಪ ದೂರನೇ ಇರೋದು ಆ ಜಾಗ. ಸೊ ಹಂಗಾಗಿ ಹೋಗ್ಬಿಡೋಣ ಬೇಗ. ಗಾಯ್ಸ್, ಇಲ್ಲಿಂದ ಕಂಪ್ಲೀಟ್ಲಿ ಫಾರೆಸ್ಟು. ನಾವು ನಿಧಾನಕ್ಕೆ ಹೋಗ್ಬೇಕು ಈ ಜಾಗದಲ್ಲಿ. ಏನಕ್ಕಂತಂದ್ರೆ ರೋಡ್ ತುಂಬಾ ಚಿಕ್ಕದಾಗಿದೆ, ಮತ್ತೆ ಸಿಕ್ಕಾಬಿಟ್ಟೆ ಟರ್ನಿಂಗ್ಸ್ ಇದೆ. ಆ ರೀಸನಿಂದ ನಾವು ತುಂಬಾ ನಿಧಾನಕ್ಕೆ ಹೋಗ್ಬೇಕು. ಈ ಜಾಗದಲ್ಲಿ ಏನಂದ್ರೆ ರೆಗ್ಯುಲರ್ ಆಗಿ ಯಾವುದೇ ವೆಹಿಕಲ್ಗಳು ಬರಲ್ಲ ಗೈಸ್. ಅವಾಗ ಮಾತ್ರ ವೆಹಿಕಲ್ಗಳು ಬರೋದು ಈ ಜಾಗದಲ್ಲಿ. ಸೊ ನೀವೇ ನೋಡ್ತಿದ್ರಲ್ಲ, ವಾ ಎಷ್ಟು ತಣ್ಣಗೆ ಅನಿಸ್ತಿದೆ ಗುರು ಜಾಗ. ಇಲ್ಲೇನೋ ಮಳೆ ಬಂದೋಗಿದೆ ಗೈಸ್, ಹಂಗಾಗಿ ಜಾಗ ಕೋಲ್ಡ್ ಅನ್ನಿಸ್ತಿದೆ. ರೋಡಲ್ಲೂ ಸ್ವಲ್ಪ ನೀರು ಹಸಿ ಅನ್ನಿಸ್ತಿದೆ ಜಾಗನು. ರೋಡುವೆ ನೋಡಿ, ಜಾಗ ಎಷ್ಟು ಮರದಿಂದ ಕವರ್ ಆಗಿ. ಈ ತರ ಜಾಗ ಟ್ರಾವೆಲ್ ಮಾಡಕ್ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ಸುತ್ತಲ್ವಾ. ಇದೆಲ್ಲ ಲೆಫ್ಟ್ ಅಲ್ಲಿ ಕಾಣ್ತಾ ಇದ್ದಿಲ್ಲ, ಇದೆಲ್ಲ ಮುಂದೆ ಹೋದ್ರೆ ಹೋಮ್ ಸ್ಟೇಸ್ಗಳು ಬರುತ್ತೆ ಗೈಸ್ ಈ ಜಾಗದಲ್ಲಿ. ಇದು ಯಾವ ಸಣ್ಣ ಹಳ್ಳಿ ಬಂತು ಗುರು. ಇದೇ ಮೋಸ್ಟ್ಲಿ ಇದೇ ಲಾಸ್ಟ್ ಹಳ್ಳಿ ನನಗೆ ಗೊತ್ತಿರೋ ಪ್ರಕಾರ. ಇದರಿಂದ ಮುಂದೆ ಹೋದ್ರೆ ನಮಗೆ ಯಾವುದೇ ರೀತಿ ಹಳ್ಳಿಗಳು ಕಾಣಿಸಲ್ಲ. ಇದೇ ಲಾಸ್ಟು ಮನೆ. ಇದ್ರ ಮೇಲಿಂದ ಯಾವುದೇ ರೀತಿ ಮನೆಗಳು ಕಾಣಿಸಲ್ಲ ಗೈಸ್. ಇನ್ನು ಮುಂದೆ ಹೋದ್ರೆ ಇನ್ನೆಲ್ಲ ಕಂಪ್ಲೀಟ್ಲಿ ಫಾರೆಸ್ಟ್ ಬರೋದು. ಹಿಂಗೆ ಸ್ಟ್ರೈಟ್ ಹಿಂಗೆ ಹೋಗ್ತಿದ್ರೆ ನಮಗೆ ಏನು ಸಿಗುತ್ತೆ ಅಂದರೆ ಮುತ್ತೋಡಿ ಅಂತಿದ್ದೀನಿ. ಇದು ಗೈಸ್ ಕೆಮ್ಮಣ್ಣಗುಂಡಿ ಸಿಗುತ್ತೆ ಗೈಸ್. ಹಿಂಗೆ ಹೋದ್ರೆ ಕಂಪ್ಲೀಟಾಗಿ ಕೆಮ್ಮಣ್ಣಗುಂಡಿ ಫಾರೆಸ್ಟು, ಬೆಟ್ಟ, ಹಿಲ್ ಸ್ಟೇಷನ್ನು. ಕೆಮ್ಮಣ್ಣಗುಂಡಿಲಿ ಐ ಥಿಂಕ್ ಮೈನಿಂಗ್ ಎಲ್ಲ ಮುಂದೆ ಹಿಂದೆ ಟೈಮಲ್ಲೆಲ್ಲ ಮಾಡಿರ್ಬೇಕೆ ಅಂತ ಮೋಸ್ಟ್ಲಿ. ನಮ್ಮ ಪೇರೆಂಟ್ಸ್ಗಳೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ಹುಟ್ಟೋಕ್ಕೂ ಮುಂಚೆ ಇದರಲ್ಲೇ ಇದ್ದಿದ್ದು ಗೈಸ್. ಕೆಮ್ಮಣ್ಣಗುಂಡಿಲಿ ಒಂದು 3-4 ವರ್ಷ ಇದ್ರಂತೆ. ಅದಾದ್ಮೇಲೆ ಕೆಮ್ಮಣ್ಣಗುಂಡಿ ಬಿಟ್ಟು ಚಿಕ್ಕಮಂಗ್ಳೂರು ಸಿಟಿಗೆ ಬಂದು ಜಾಯ್ನ್ ಆಗಿದ್ದು. ನಾನು ಹುಟ್ಟಿದ್ದೆ ಚಿಕ್ಕಮಂಗ್ಳೂರು ಸಿಟಿಲಿ. ಅಲ್ಲಿ ಸೈಡಲ್ಲೆಲ್ಲ ಏನು ಚೆನ್ನಾಗಿ ಅನ್ನಿಸ್ತಿದೆ ಗೊತ್ತಾ ನೇಚರ್ ನೋಡೋಕ್ಕೆ. ಇದು ಯಾವುದು ಹದ್ದು ಹಿಂಗೆ ಹಾರಾಡ್ತಾ ಇದೆ ಬಸ್. ಇಲ್ಲಿ ನೋಡಿ ಹದ್ದು ಹೆಂಗೆ ಹಾರಾಡ್ತಾ ಇದೆ. ಮೋಸ್ಟ್ಲಿ ಆ ಜಾಗದಲ್ಲಿ ಏನೋ ಸತ್ ಬಿದ್ದಿರ್ಬೇಕು, ಇಲ್ಲ ಯಾವುದೋ ಹಾವು ಇರಬೇಕು. ಆ ರೀಸನಿಗೆ ಹದ್ದು ಹಂಗೆ ವೆಯ್ಟ್ ಮಾಡ್ತಾ ಕೂತಿರೋದು. ಇಲ್ಲಿಂದ ಏನೋ ಫಾಲ್ಸ್ಗಳು ಹರಿತಾ ಇದೆ ನೋಡಿ, ಸಣ್ಣ ಪುಟ್ಟ. ಇಂಥ ಜಾಗದಲ್ಲಿ ಎಷ್ಟು ಸ್ಲೋ ಹೋದ್ರೂ ಬೇಜಾರಾಗಲ್ಲ ಗುರು, ಅಷ್ಟು ಚೆನ್ನಾಗಿರುತ್ತೆ ಜಾಗ ನೋಡೋಕ್ಕೆ. ವಾ. ಈ ಥರ ಇನ್ನೊಂದು ಬ್ರಿಡ್ಜ್ ಬರುತ್ತೆ, ಇದು ಸಣ್ಣದು ಸೇತುವೆ ಥರ. ಆ ಸೇತುವೆ ಥರ ಬಂದಾಗ ಆ ಜಾಗದಲ್ಲಿ ನಮಗೆ ಬೇಕಾಗಿರೋದು ಫಾಲ್ಸ್ಗಳು ಸಿಗುತ್ತೆ. ಬನ್ನಿ, ಆ ಫಾಲ್ಸ್ ಬಗ್ಗೆ ಏನು ಹೇಳಕ್ಕೇನಿಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಏನ್ ವಿಷಯ ಅಂತ. ಸೊ ಪ್ರೆಸೆಂಟ್ ಇಲ್ಲಿ ನೋಡಿ ನೇಚರು. ನೆನ್ನೆನೋ ಇವತ್ತು ಬೆಳಗ್ಗೆನೋ ಮಳೆ ಬಂದಿದೆ ಗುರು ಇಲ್ಲಿ. ಹಂಗಾಗಿ ವೆದರ್ ಎಲ್ಲ ಫುಲ್ ವೆಟ್ ಇದೆ. ಜಾಗ ಎಲ್ಲ ನೆಲ ಎಲ್ಲ. ಕೃಷ್ಣಗಿರಿ ಎಸ್ಟೇಟ್. ಹಿಂಗ್ ಹೋದ್ರೆ ಕೃಷ್ಣಗಿರಿ ಎಸ್ಟೇಟ್ ಇದೆ ಅಂತೆ. ಮಳೆ ಬಂದ್ರೆ ಜಾಗ ನೋಡಕ್ ಚೆನ್ನಾಗಿರುತ್ತೆ. ವಾವ್, ಮತ್ತೆ ತಣ್ಣು ಗಾಳಿ ಬೀಸ್ತಿದೆ. ಏನಕ್ಕಂತಂದ್ರೆ ಗೈಸ್, ಇದೆಲ್ಲ ಗ್ರೀನರಿ ಆಗಿರುತ್ತೆ. ಆ ಜಾಗ ನೋಡಿ ಎಷ್ಟು ಸಣ್ಣದಾಗಿದೆ. ರೋಡು ಫುಲ್ಲು ಸಣ್ಣದು. ಒಂದು ಬಸ್ ಬಂತು ಅಂದ್ರೆ ಸೈಡಲ್ಲಿ ಯಾವುದೇ ವೆಹಿಕಲ್ಗಳು ಓಡಾಡಕ್ ಜಾಗ ಇರಲ್ಲ, ಅಷ್ಟು ಚಿಕ್ಕದು ರೋಡ್ ಇದು. ನಾನಂತೂ ಗಾಡಿ 20 ಮೇಲೆ ಜಾಸ್ತಿ ಹೋಗ್ತಾನೆ ಇಲ್ಲ. ಹಿಂಗೆ ಯಾರೋ ಬರ್ತಿದ್ರೆ ನೋಡಿ, ಇಷ್ಟೊತ್ತಾದ್ಮೇಲೆ ಈಗ ಒಂದು ವೆಹಿಕಲ್ ಓಡಾಡ್ತಿದೆ. ಇವ್ರು ಯಾರು ಎಲೆಕ್ಟ್ರಿಷಿಯನ್ ಇರಬೇಕು ಗೈಸ್. ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದು ಫಾಲ್ಸ್ ಬಂತ ಅಂತ. ಈ ದಾಟಿದ್ರೆ ಫಾಲ್ಸ್ ಸಿಕ್ತು ಅನ್ಸುತ್ತೆ. ಹೌದು ಗೈಸ್, ಇನ್ನೊಂದು ಚೂರು ಮುಂದೆ ಹೋದ್ರೆ ಫಾಲ್ಸ್ ಸಿಗುತ್ತೆ. ಆಲ್ಮೋಸ್ಟ್ ಬಂದ್ವಿ ಗೈಸ್ ನಾವು. ನಾನೇನು ಅನ್ಕೊಂಡೆ, ಈ ವ್ಲಾಗ್ ಮಾಡ್ತಿದೀವಲ್ಲ, ವ್ಲಾಗ್ ಮಾಡ್ಕೊಂಡು ಟ್ರಾವೆಲ್ ಮಾಡ್ತಿದ್ರೆ ನಮಗೆ ಹೋಗೋದೇ ಗೊತ್ತಾಗಲ್ಲ ಗೈಸ್. ಟೈಮು ಡೆಸ್ಟಿನೇಷನ್ ರೀಚ್ ಆಗೋದೇ ಗೊತ್ತೇ ಆಗಲ್ಲ. ಅಷ್ಟು ಚೆನ್ನಾಗಿರುತ್ತೆ ಓಡಾಡಕ್ಕೆ ಇಲ್ಲಿ. ವಾ, ನನ್ನ ಲೈಫಲ್ಲಿ ನಾನು ಮೋಟೋ ವ್ಲಾಗ್ ಮಾಡಬೇಕು ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಡೂಯಿಂಗ್ ದಿಸ್ ಗೈಸ್. ಪ್ರೈವೇಟ್ ವೆಹಿಕಲ್ಗಳೆಲ್ಲ ಬರ್ತಿದ್ದಾವೆ, ಎಲ್ಲ ರೆಂಟಲ್ ವೆಹಿಕಲ್ಗಳು, ಕಾರ್ಸ್ಗಳವೆಲ್ಲ. ನಾನಂತೂ ಫುಲ್ಲು ನಿಧಾನ ಹೋಗ್ತಿದ್ದೀನಿ. ಯಾರು ಹೆಂಗಾರು ಹರಿ ಮಾಡ್ಕೊಳ್ಳಿ. ನಾವು ಹಿಂಗೆ ಹೋಗ್ಬೇಕಾರೆ ನೀವೆಲ್ಲ ರೈಡರ್ಸ್ಗಳು ಆದರೆ ಅವ್ರಿಗೆ ಗೊತ್ತಿರುತ್ತೆ. ಈಗ ಸ್ಟೂಡೆಂಟ್ಸ್ಗಳಾಗಲಿ, ಸುಮ್ಮನೆ ಫ್ರೆಂಡ್ಸ್ಗಳು ಟ್ರೆಕ್ಕಿಂಗ್ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತಾರಲ್ಲ, ಆ ಮಕ್ಕಳಿಗೆ ಒಂದು ವಿಷಯ ಹೇಳ್ತೀನಿ. ಏನು ಗೊತ್ತಾ,
ಸ್ಟೂಡೆಂಟ್ಸ್ಗಳೇನಾಗಿದ್ರೆ ನೋಡಿ ಮಕ್ಕಳ, ನೀವೇನು ಮಾಡ್ತೀರಾ ಅಂದರೆ, ವಾವ್ ಈ ಜಾಗ ನೋಡು ಗುರು ಹೆಂಗಿದೆ, ಓಪನ್ ಸ್ಪೇಸು, ವಾವ್ ವಾಟ್ ಅ ಬ್ಯೂಟಿಫುಲ್ ಜಾಗ ಗುರು. ಫುಲ್ಲು ಓಪನ್ ಸ್ಪೇಸ್ ಗೈಸ್. ಏನೋ ಪ್ರಾಣಿ ಇದ್ರೆ ಆಟೋಮೆಟಿಕಲಿ ಡಿಟೆಕ್ಟ್ ಆಗುತ್ತೆ, ನಮಗೆ ಸೈಟ್ ಆಗ್ಬಿಡುತ್ತೆ ಈ ಜಾಗದಲ್ಲಿ. ಬೆಟ್ಟನ ನೋಡ್ತಿದ್ರೆ ಕಣ್ಣು ಸಾಲ್ತಾ ಇಲ್ಲ. ನೋಡಿ ಮೇಲೆ ಹೆಂಗೆ ಬೆಟ್ಟ ಕಾಣ್ತದೆ. ಏನಂತೀನಿ ಅಂದರೆ ಮಕ್ಕಳ, ನೀವು ಹೋಗ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ರ್ಯಾಶ್ ಓಡಿಸ್ಬೇಡಿ ಗೈಸ್. ನೀವು ಇಂಥ ಜಾಗದಲ್ಲಿ ಓಡಾಡ್ಬೇಕಾರೆ, ಇಲ್ಲೇ ಅಂತಲ್ಲ ಎಲ್ಲೇ ಆದರೂ ಅಷ್ಟೇ, ನೀವು ಹೋಗಿರೋದು ರೇಸ್ ಆಡೋಕ್ಕಲ್ಲ, ಯಾವುದೇ ರೀತಿ ನಿಮಗೆ ಫಸ್ಟ್ ಪ್ರೈಸನ್ನು ಕೊಡಲ್ಲ. ನೀವು ಫಾಸ್ಟಾಗಿ ಹೋದ್ರು, ನೀವು ಸ್ಲೋ ಆಗೋದ್ರು ಯಾವುದೇ ರೀತಿ ಫಸ್ಟ್ ಪ್ರೈಸ್ ಸಿಗಲ್ಲ. ಸೊ ಹಂಗಾಗಿ ನಾನು ನಿಮ್ಗೆ ಹೇಳೋದಂದರೆ, ಜಸ್ಟ್ ನೀವು ಹೋಗೋ ಟ್ರಾವೆಲ್ ಮಾಡ್ತಿರ್ತೀರಲ್ಲ, ಆ ಜಾಗನ ಎಂಜಾಯ್ ಮಾಡ್ಕೊಳ್ಳಿ, ಆ ನೇಚರ್ನ ಎಂಜಾಯ್ ಮಾಡ್ಕೊಂತ ಹೋಗಿ. ಹಂಗೆ ಹೋಗೋದ್ರಿಂದ ನಿಮಗೆ ಖುಷಿ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ. ಅದ್ಬಿಟ್ಟು ನೀವು ರೇಸ್ ಆಡ್ತೀನಿ ಅಂತಂದ್ರೆ ಅದು ಸುಮ್ಮನೆ ವೇಸ್ಟ್ ಗೈಸ್, ಕ್ಷಣಿಕ ಮಾತ್ರ ಸಿಗುತ್ತೆ. ನಂದೊಂದು ನೇಚರ್ ಇದೆ ಗೈಸ್, ಯಾವ ಥರ ಅಂದ್ರೆ, ನಾನು ಯಾರ ಜೊತೆನೂ ಜಾಸ್ತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಒಬ್ನೊಬ್ನೇ ಓಡಾಡ್ತೀನಿ. ಅದೇನೋ ಗೊತ್ತಿಲ್ಲ, ಕೆಲವೊಬ್ರು ನನಗೆ ಕೇಳ್ತಾರೆ ಯಾಕೆ ಭಯನೇ ಆಗಲ್ವಾ ಅಂತ ಕೇಳ್ತಾರೆ. ಸೀರಿಯಸ್ಲಿ ಬ್ರೋ, ನಂಗೇನು ಭಯನೇ ಆಗಲ್ಲ. ಸೀರಿಯಸ್ಲಿ ನಂಗೆ ಅದೆಲ್ಲ ಭಯನೇ ಆಗಲ್ಲ. ಕೆಲವೊಬ್ರು ಇಲ್ಲಿಂದ ಅಲ್ಲಿಗೆ ಹೋಗೋಕೆ ಎದುರ್ತಾರೆ, ಬಾರ ಮಚ್ಚ ಅಲ್ಲಿಗೆ ಹೋಗ್ಬರೋಣ ಇಲ್ಲಿಗೆ ಹೋಗ್ಬರೋಣ ಅಂತ ಕರೀತಾರೆ ನನಗೆ. ಬಟ್ ಅದೇನಪ್ಪ, ನನಗೆ ಒಬ್ಬೊಬ್ನೇ ಹೋಗಕ್ಕೆ ಇಷ್ಟ ಇದನ್ನೆಲ್ಲ ನೋಡೋಕ್ಕೆ. ಜೊತೆಲಿ ಯಾರು ಹೋದ್ರೆ ಅವರಿಗೆ ನಾವು ಅಡ್ಜಸ್ಟ್ ಆಗ್ಬೇಕಾಗುತ್ತೆ ಗೈಸ್. ಯಾಕಂದ್ರೆ ನಮ್ದು ಒಂದು ಸ್ವಲ್ಪ ಟೆಸ್ಟೋಸ್ಟೆರಾನ್ ನಮ್ದು ಒಂದು ಸ್ವಲ್ಪ ಆಕ್ಟಿವ್ ಜಾಸ್ತಿ ನಾವು, ಹಂಗಾಗಿ ನಮ್ಮ ಇದಕ್ಕೆ ಮ್ಯಾಚ್ ಆಗಲ್ಲ. ಸೊ ಲಾಸ್ಟ್ ಟೈಮ್ ಕಾರ್ತಿ ಜೊತೆ ಹೋದಾಗ್ಲೂ, ಅಂಜನಾದ್ರಿಗೆ ಹೋದಾಗ್ಲೂ ಹಂಗೆ ಆಯ್ತು, ನನಗೆ ಮ್ಯಾಚ್ ಆಗಲಿಲ್ಲ ನಮ್ಮ ಹುಡುಗ. ಇಲ್ಲಿ ನೋಡಿ ಈ ಜಾಗ ಸೀರಿಯಸ್ಲಿ ನಿಲ್ಲಿಸಿ ನೋಡ್ಬೇಕಂತ ಮನ್ಸು. ಈ ಜಾಗ ನೋಡಿ ಹೆಂಗ್ ಅನ್ನಿಸ್ತಿದೆ. ಲಿಟ್ರಲಿ ಇದೆಲ್ಲ ಫಾಗಿ ವೆದರ್ ಗೈಸ್. ಈ ಜಾಗದಲ್ಲಿ ನಾನು ಅಲ್ಲಿ ಏನೋ ನೀರು ಬರ್ತಿದೆಯಲ್ಲ ಅದನ್ನ ನೋಡ್ಬಿಟ್ಟು ಏನು ಈ ಥರ ವೈಟ್ ಇದೆ ಅಂತ ಅಂದ್ಕೊಂಡೆ ಗೈಸ್. ಇಲ್ಲಿ ನೋಡಿ ಇದೆಲ್ಲ ಫಾಗಿ ವೆದರ್ ಥರ ಇದೆ ಇಲ್ಲೆಲ್ಲ. ಆ ಕಡೆ ನೀವು ನೋಡ್ಬೋದು, ಈ ಜಾಗದಲ್ಲಿ ಗ್ರೀನ್ ಎಲ್ಲ ಕಾಣ್ತಿದೆ. ಬಟ್ ಇದಕ್ಕಿಂತ ಆ ಕಡೆ ಹೋದ್ರೆ ನೋಡಿ, ಆ ಜಾಗದಲ್ಲಿ ಫುಲ್ಲು ಬ್ಲೂ ಇಶ್ಯು. ನೀವೆಲ್ಲಿ ಸರೌಂಡಿಂಗಲ್ಲಿ ನೋಡಿ, ನಿಮ್ಗೆಲ್ಲೂ ಇದು ಕಾಣ್ತಾ ಇಲ್ಲ, ಮನೆಗಳು ಮತ್ತು ಯಾವ್ದಾರ ಊರುಗಳು ಹಳ್ಳಿಗಳು ಯಾವುದು ಕಾಣ್ತಾ ಇಲ್ಲ ಗೈಸ್ ನಿಮಗೆ. ಆ ಜಾಗ ಅಲ್ಲಿ ನೋಡಿ ಕಂಪ್ಲೀಟ್ಲಿ, ಇಲ್ಲಿ ಹೆಂಗ್ ಹೋದ್ರು ನೀವು ಡೆಡ್ ಅಂಡ್ ನೀವು ಡೀಪ್ ಫಾರೆಸ್ಟ್. ಇದು ನೋಡಿ ಎಷ್ಟು ದೊಡ್ಡದಾಗಿ ಕಾಣ್ತಿದೆ, ಅಲ್ಲಿ ಬೆಟ್ಟಗಳೆಲ್ಲ ಕಾಣ್ತಿದೆ. ಸಾರಿ, ಇಲ್ಲಿ ನೋಡಿ ಅದನ್ನ ದಾಟೋದು ನಿಮ್ಗೆ ಸ್ಟಿಲ್ ಯು ವಿಲ್ ಗೆಟ್ ಎ ಒನ್ ಮೋರ್ ಹಿಲ್ ಗೈಸ್. ವಾವ್, ನಾನಂತೂ ಪುಣ್ಯ ಮಾಡಿದ್ದೀನಿ ಗುರು. ನಾನು 100 ಚಿಕ್ಕಮಂಗ್ಳೂರು ಅಂತ ಹೇಳ್ಕೊಳಕ್ಕೆ. ಸೀರಿಯಸ್ಲಿ ನಾನು 100 ಪುಣ್ಯ ಮಾಡಿದ್ದೀನಿ ನಾನು ನಮ್ಮ ಊರಲ್ಲಿ ಹುಟ್ಟಕ್ಕೆ. ಸೀರಿಯಸ್ಲಿ ನಮ್ಮ ಊರಲ್ಲಿ ಯಾರು ಹುಟ್ಟಿದಾರೋ ಅವರೆಲ್ಲರೂ ಪುಣ್ಯ ಮಾಡಿದ್ದಾರೆ. ಇಂಥ ಪರಿಸರದಲ್ಲಿ ಬೆರೆತಿ ನಮಗೇನು ಗೊತ್ತಾ, ನಮಗೆ ಜಾಸ್ತಿ ನನಗೆ ಗೊತ್ತಿರೋರು ನಗಾಡ್ತಾರೆ. ಏನಕ್ಕಂತಂದರೆ ನಮ್ಮೂರವರಿಗೆ ಜಾಸ್ತಿ ಸಿಟ್ಟು ಬರಲ್ಲ ಗೈಸ್. ಹಿಂಗಂದ್ರೆ ನಿನಗೆ ಸಿಟ್ಟು ಬರಲ್ಲ ಅಂತ ನನ್ನ ನೋಡಿ ನಗಾಡೋರು ಇರ್ತಾರೆ. ಹಂಗಾರೆ ನನಗೆ ಸ್ವಲ್ಪ ಸಿಟ್ಟು ಬರುತ್ತೆ ಜಾಸ್ತಿ. ಅಟ್ ದ ಸೇಮ್ ಅಷ್ಟೇ ನನಗೆ ಪೇಷನ್ಸ್ ಕೂಡ ಇದೆ. ಏನು ಮಾತಾಡ್ಬಾರ್ದು, ಜಸ್ಟು ನೇಚರನ್ನ ನೋಡ್ಕೊಂಡು ಗಾಡಿನ ಮೂವ್ ಮಾಡ್ತಾ ಇರಬೇಕು ಅಂತ ಅನಿಸ್ತದೆ ನನಗೆ. ಮಾತಾಡೋಕ್ಕೂ ಮನ್ಸಾಗ್ತಿಲ್ಲ, ಮೇಲಿಂದ ನೀರು ಸೋರ್ತಾ ಇದೆ. ಇಲ್ಲಿ ನೋಡಿ, ಐ ಥಿಂಕ್ ಮೋಸ್ಟ್ಲಿ ಅಲ್ಲಿ ನಾನು ವಾಟರ್ ಫಾಲ್ಸ್ ಇದೆಯಲ್ಲ, ಆ ವಾಟರ್ ಫಾಲ್ಸ್ ನೋಡಿದಾಗ ಹಣ್ಣು, ಅಲ್ಲೇನೋ ಹಣ್ಣಿತ್ತು. ಬನ್ನಿ ಗಾಡಿ ಟರ್ನ್ ಮಾಡ್ಕೊಂಡು ಹೋಗೋಣ. ಓ ನಿಧಾನ. ನಾನು ಹೆಂಗೆ ಹಿಡಿತಿದ್ದೀನಿ ಅಂದರೆ, ಇಲ್ಲಿ ನೋಡಿ ಈ ಥರ ನಾನು ಮೋಟೋ ವ್ಲಾಗಿಂಗ್ ಮಾಡ್ತಿರೋದು, ಒಂದು ಕೈಯಲ್ಲಿ ಫೋನ್ ಇನ್ನೊಂದು ಕೈಯಲ್ಲಿ ಗಾಡಿ ಓಡಿಸ್ತಿರೋದು, ಹಂಗೆ 20 ಸ್ಪೀಡಲ್ಲಿ ಹೋಗ್ತಿರೋದು. ಇಲ್ಲಿ ನೋಡಿ ಇಲ್ಲೇನೋ ಹಣ್ಣಿದೆ. ಸೊ ಹಂಗಾಗಿ ರಿಟರ್ನ್ ತಿರ್ಸ್ಕೊಂಡೆ, ಗಾಡಿ ಓಡಿಸ್ಕೊಂಡ್ಬಂದು. ಅಲ್ಲಿ ಯಾವುದೋ ಹಣ್ಣು ಕಾಣಿಸ್ತು, ಹಂಗಾಗಿ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ. ನನ್ನ ಸ್ಲಿಪ್ಪರ್ ಇದೆಯಲ್ಲ, ತುಂಬ ಲೋ ಕ್ವಾಲಿಟಿ ಸ್ಲಿಪ್ಪರ್, ಇದು ಜಾರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ನೋಡಿ ಹುಷಾರಾಗಿ ಹೋಗ್ಬೇಕು. ಇಲ್ಲಿ ನೋಡಿ ಇದೇ ಹಣ್ಣು ನಾನು ಹೇಳಿದ್ದು. ತಿನ್ಬೋದಾ ಇದು? ಇದೆಂಥ ಹಣ್ಣು? ತಿನ್ನೋದೇ ಏನು ಗುರು? ಆ್ಯಕ್ಚುಲಿ ತಿನ್ನೋದೇ, ಬಟ್ ಈಗ ತಿನ್ನಕ್ಕಾಗುತ್ತಾ ಇಲ್ಲ. ಇದು ಗೈಸ್, ಇದು ಖರ್ಜೂರ. ನನಗೆ ಈಗ ನೆನಪಾಗ್ತಿದೆ ನೋಡಿ ಹೆಸರು, ಖರ್ಜೂರದ ಹಣ್ಣು. ಸೂಪರ್. ಓಕೆ, ಗಾಡಿನ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಮೂವ್ ಆಗ್ತಿದ್ದೀನಿ. ಮೋಸ್ಟ್ಲಿ ಇಲ್ಲೇ ನಿಯರ್ ಬೈ ಅಲ್ಲಿ ಇದೆ ನನಗೆ ವಾಟರ್ ಫಾಲ್ಸು. ನನಗೆ ಗೈಸ್, ನಾವು ಈ ಥರ ಕಾಡೊಳಗೆ ಬರ್ತೀವಲ್ಲ, ನಮಗೆ ಒಂದು ಹಣ್ಣಿನ ಬಗ್ಗೆ ಗೊತ್ತಿಲ್ಲ ಅಂದರೆ, ನಮಗೆ 100% ಶೋರ್ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವು ತಿನ್ನಕ್ಕೆ ಹೋಗ್ಬಾರ್ದು. ಪಾಯ್ಸನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದು ಸ್ವಲ್ಪ ಖರ್ಜೂರದ ಹಣ್ಣು ಥರ ಇತ್ತಲ್ಲ ಅಂತೇಳಿ ಟೇಸ್ಟ್ ಮಾಡಿದೆ ಅಷ್ಟೇ. ಹೋಗ್ತಾ ಬ್ರಿಡ್ಜ್ ಸಿಗುತ್ತೆ. ಆ ಬ್ರಿಡ್ಜ್ ಸಿಕ್ಕಿದಾಗ ನಮಗೆ ಫಾಲ್ಸ್ ಸಿಗೋದು ಗೈಸ್. ಇನ್ನೂ ಫಾಲ್ಸ್ ಬರಲಿಲ್ಲ. ನಾನು ಇನ್ನೇನು ನಿಯರ್ ಬೈ ಇದೆ ಅಂತ ಅಂದ್ಕೊಂಡೆ. ಇದೇನು ಧನಲಕ್ಷ್ಮಿ ಎಸ್ಟೇಟ್ ಮೇಲೆ ಗಿನ ಸಾಕ್ತಾರೆ. ನೋಡಿ ಬೋರ್ಡ್ ಕಾಣಿಸ್ತಾ ಅಂದರೆ ಅದೇ ಫಾಲ್ಸು. ಸೊ ಬನ್ನಿ, ಅಲ್ಲಿ ಕಾಣ್ತಾ ಇದೆ ನೋಡಿ ಒಂದು ಬೋರ್ಡು, ವೈಟ್ ಕಲರ್ ಬೋರ್ಡು, ದಟ್ ಈಸ್ ದ ಫಾಲ್ಸ್ ಗೈಸ್. ಸೈಡಲ್ಲೆಲ್ಲ ಫಾಲ್ಸ್ಗಳು ಕಾಣ್ತಿದೆ, ಸಣ್ಣ ಪುಟ್ಟ ನೀರು ಹರಿತಿರೋದು. ನೀರು ಹರಿಯೋ ಜಾಗನೇ ಫಾಲ್ಸ್ ಅಂತ. ಮೇಲಿಂದ ಬೀಳ್ತಿದ್ರೆ ಅದನ್ನೇ ಫಾಲ್ಸ್ ಅಂತಾರೆ ನೋಡಿ. ಪ್ರೈವೇಟ್ ಪ್ರಾಪರ್ಟಿ, ನೋ ಟ್ರೆಸ್ಪಾಸಿಂಗ್, ವೈಲೇಟರ್ ವಿಲ್ ಬಿ ಪ್ರಾಸ್ಟಿಟ್ಯೂಟೆಡ್. ಬನ್ನಿ ಒಳಗೆ ಹೋಗೋಣ, ಗಾಡಿನ ನಿಲ್ಸೋಣ.
ಅಪ್ಪ ಗುರು, ಇಲ್ಲಿ ಕಾಣ್ತಿದೆ ನೋಡಿ, ಇದೇ ಫಾಲ್ಸು ಗೈಸ್. ಮಳೆ ಬಂದಾಗ ಜಾಸ್ತಿ ಮಳೆ ಬರುತ್ತಲ್ಲ ಅವಾಗ ಸಕ್ಕದಾಗಿ ಕಾಣುತ್ತೆ ನೋಡಕ್ಕೆ. ಇಲ್ಲಿಂದ ಹರ್ಕೊಂಡು ಇದೊಂದು ಬ್ರಿಡ್ಜ್ ಇದೆ ಗೊತ್ತಾ, ಕಾಲುವೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ನೀರು ಹರಿಯುತ್ತೆ. ಯಾರು ಇಲ್ಲಿ ನೋಡಿ ಗೈಸ್ ಎಷ್ಟು ಗಲೀಜ್ ಮಾಡಿದ್ದಾರೆ. ಈ ಜಾಗದಲ್ಲಿ ಹರ್ಕೊಂಡು ಆ ಕಡೆ ಹೋಗುತ್ತೆ ಗೈಸ್ ಈ ಫಾಲ್ಸು. ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋದೆಲ್ಲ ಮಾಡಿದೀವಿ. ಸೊ ರೈಟ್ ನೋ ವಿ ಆರ್ ಎಲ್ಲಿದ್ದೀವಿ ನನಗೆ ಗೊತ್ತಿಲ್ಲ ಯಾವ ಲೊಕೇಶನ್ ಅಂತ, ಇದು ಹೆಸರು ಗೊತ್ತಿಲ್ಲ. ಬನ್ನಿ ಒಳಗೆ ಹೋಗೋಣ ನಿಧಾನಕ್ಕೆ. ಜೀವನ ಈ ಜಾಗದಲ್ಲಿ ಲಾಸ್ಟ್ ಟೈಮ್ ಬಂದಿದ್ದಾಗ ಸ್ಲಿಪ್ಪ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋಕೋಗಿ ಸರಿಯಾಗಿ ಬಿದ್ದಿದ್ದಾಗ ನಮ್ಮ ಜೀವನ್ ಗೊತ್ತಲ್ಲ ನಿಮಗೆ, ಅವನು. ಸೊ ಬನ್ನಿ ನಾವು ಏನು ಮಾಡೋಣ, ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋಣ. ನನ್ನ ಮೈಕಿಂದ ಡೇಂಜರ್ ಗುರು, ನಾನು ಜಂಪ್ ಮಾಡ್ತೀನಿ, ನನಗೆ ಅದೆಲ್ಲ ತೊಂದರೆ ಇಲ್ಲ, ನನಗೆ ಸಣ್ಣ ಆಗಿದ್ದೀನಲ್ಲ. ಈ ಜಾಗದಲ್ಲಿ ಹೋಗೋಕ್ಕೆ ಒಂಥರ ಮಜಾ ಅಂತೇಳಿ. ಬನ್ನಿ ಇಲ್ಲಿಂದ ನೋಡ್ಕೊಂಡು ಬರೀ ಇಷ್ಟೇ ಅಲ್ಲ ನೋಡಕ್ಕಿರೋದು. ಹೋಗ್ತಾ ಸಕ್ಕದಾಗಿ ಕಾಣುತ್ತೆ ಈ ಫಾಲ್ಸು. ಇನ್ನು ಮುಂದೆ ಹೋಗ್ತಾ ಈ ಬಂಡೆ ನೋಡೇ ಹೇಳ್ಬೋದಲ್ವ ನೀವು ಹೆಂಗಿದೆ ಅಂತ ಈ ಫಾಲ್ಸು. ಯಾರು ಬಿದ್ದ ಅಂದರೆ ಫುಲ್ಲು ಇದು ಇಷ್ಟು ಇಲ್ಲಿ ಕಾಣ್ತಿದೆ ಅಲ್ವಾ, ಇಷ್ಟು ಲಿಮಿಟಾಗಿ ವಾಟರ್ ಕಾಣ್ತಿದೆ. ಎಷ್ಟು ನಿಧಾನಕ್ಕೆ ನೀರೇ ಇಲ್ದಿರೋ ಥರ ಫ್ಲೋ ಆಗಿ ಹೋಗ್ತದೆ. ಅದೇ ನಿಮಗೆ ಮಳೆ ಬಂತು ಅಂದ್ಕೊಳ್ಳಿ, ಈ ಲೆವೆಲಿಗೆಲ್ಲ ನೀರು ಆಗುತ್ತೆ, ಈ ಲೆವೆಲ್ ದಾಟಿ ಅಲ್ವಾ. ಅದೆಲ್ಲ ಕಣ್ಣಾರೆ ನೋಡಿದ್ರೆ ಅದು ಒಂಥರ ಖುಷಿ ಆಗೋದು. ಲಾಸ್ಟ್ ಟೈಮು ಯಾವಾಗ ಬಂದಿದ್ವಿ ಗೊತ್ತಾ, ನನ್ನ ಫ್ರೆಂಡ್ಸ್ಗಳು ಸುಮಾರು ಜನ ಬಂದರು ಬ್ಯಾಂಗ್ಳೂರಿಂದ. ಅವ್ರ ಜೊತೆ ನಾನು ಅವರೆಲ್ಲ ಒಟ್ಟಿಗೆ ಬಂದಿದ್ವಿ ಇಲ್ಲಿಗೆ ನೋಡೋಕ್ಕೆ. ಬನ್ನಿ ಇಲ್ಲಿ ಮುಂದೆ ಹಿಂಗೆ ಹೋಗೋಣ. ಬೆಟ್ಟ ಬಂಡೆಗಳು ಮಾತ್ರ ಸಿಕ್ಕಾಬಿಟ್ಟೆ ದೊಡ್ಡದಿದ್ದಾವೆ ಗುರು. ಇಲ್ಲಿ ಫೀಲ್ಸ್ ಲೈಕ್ ಐ ಆಮ್ ಎ ಟಾರ್ಜಾನ್ ಅನಿಸ್ತದೆ. ಇದು ನಿಮಗೆ ಈ ಜಾಗದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ನೋಡ್ತೀನಿ ನೋಡಿ, ಇದೇ ಇದರ ವಿಶೇಷ ಗೈಸ್. ಈ ಜಾಗದ ವಿಶೇಷ ಇಲ್ಲಿ ಬಂದು ಹಾಳು ಮಾಡ್ತಾರೆ. ಬಟ್ ನಿಮ್ಗೊಂದು ವಿಶೇಷವಾದಂಥ ಜಾಗನ ಈ ಜಾಗದಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ, ಫಾಲ್ಸಲ್ಲಿ. ಇಲ್ಲಿ ನೋಡಿ, ವಾವ್, ಇದೇ ಇದರ ವಿಶೇಷ. ಈ ಜಾಗ ಇದೆಯಲ್ಲ ಲಿಟ್ರಲಿ ಇದು ಸ್ವಿಮ್ಮಿಂಗ್ ಪೂಲ್ ಗೈಸ್. ಈ ಜಾಗದಲ್ಲಿ ಲೋಕಲರ್ಸ್ಗಳು ಮಕ್ಕಳು ಇರ್ತಾರಲ್ಲ ಅವರೆಲ್ಲ ಇಲ್ಲಿಗೆ ಬಂದು ಈಜು ಹೊಡಿತಾರೆ ಈ ಜಾಗದಲ್ಲಿ. ಇದೇ ಥರ ಫ್ಲೋ ಇನ್ನೂ ಸ್ಟೆಪ್ ಮೇಲಿದೆ, ಆ ಸ್ಟೆಪ್ಪಲ್ಲಿ ಇದೇ ಥರ ಇರೋದು, ಸೇಮ್ ಟು ಸೇಮ್ ಸಿಮಿಲರ್. ಬಟ್ ಮೇಲೆ ಇದ್ರಕ್ಕಿಂತ ಇನ್ನೂ ಚೆನ್ನಾಗಿದೆ. ಬಟ್ ಇದು ನೋಡೋಕೆ ಹಿಂಗೆ ಕಾಣ್ತಿದ್ದಲ್ಲ, ಸಿಕ್ಕಾಪಟ್ಟೆ ಡೀಪ್ ಇದೆ ಗುರು, ಇದು ಸಿಕ್ಕಾಪಟ್ಟೆ ಆಳ ಇದೆ ಈ ಜಾಗ. ಬನ್ನಿ ಇದ್ರ ಮುಂದೆ ಹಿಂಗೆ ಹೋಗಿದ್ರೆ, ನಾವಂತೂ ಫ್ರೆಂಡ್ಸ್ ಜೊತೆ ಬಂದಾಗ ತುಂಬ ಅಡ್ವೆಂಚರ್ ಮಾಡಿಬಿಟ್ಟಿದ್ವಿ ಈ ಜಾಗನ. ಸೊ ಹಂಗಾಗಿ ಈ ಜಾಗನ ನಿಮಗೆ ತೋರಿಸ್ಬೇಕು ಅನ್ನಿಸ್ತಿತ್ತು, ಆ ರೀಸನಿಂದ ಈ ಜಾಗಕ್ಕೆ ನಿಮ್ಮನ್ನು ಕರ್ಕೊಬಂದಿದ್ದೀನಿ ಗೈಸ್. ಫಿಸಿಕಲಿ ಅಲ್ಲ, ಮೆಂಟಲಿ. ಇದೆಲ್ಲ ಜೋರಾಗಿ ಪ್ರೈವೇಟ್ ಏರಿಯಾ ಗೈಸ್, ಇದು ಪ್ರೈವೇಟ್ ಯಾರ್ದೋ ಪ್ರಾಪರ್ಟಿ ಜಾಗ ಇದು. ಹಂಗಾಗಿ ಇಲ್ಲಿ ಬರೋಂಗಿಲ್ಲ. ಇಲ್ಲಿಂದ ಹೆಂಗೆ ಕಾಣೋದು ನೋಡಿ ಈ ಜಾಗ, ಅದೇ ನಾವು ಅವಾಗಲೇ ನೋಡಿದ್ವಲ್ಲ ಪೂಲ್ ಥರ ಕಾಣ್ತಿರೋದು. ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಸಣ್ಣದಾಗಿ ಕಾಣ್ತಿದೆ. ಇದೆಲ್ಲ ಸುತ್ತ ನಿಮಗೆ ಬಂಡೆಗಳೇ ಇರೋದು. ಹೆಂಗೆ ಬಂದಿದೆಯೋ ಗೊತ್ತಿಲ್ಲ, ಬಂಡೆಗಳು ಸುತ್ತಮುತ್ತ ಇರೋದೆಲ್ಲ ಬಂಡೆಗಳೇ. ಒಂದು ಕೈಲಿ ಕ್ಯಾಮ್ರಾ, ಇನ್ನೊಂದು ಕೈಲಿ ವ್ಲಾಗು ಮಾಡ್ಕೊಂಡು ಮಾಡೋದೆಲ್ಲ ವೀಡಿಯೋಗಳು ತುಂಬ ಕಷ್ಟ ಗೈಸ್. ಇವೆಲ್ಲ ಹಿಂಸೆ ಕೆಲಸಗಳೇ. ಬಟ್ ಮಜಾ ಇರುತ್ತೆ, ಜನಗಳ ಜೊತೆ ಮಾತಾಡ್ಕೊಂಡು ಹೋಗ್ತಿದ್ದೀನಿ ಅನ್ನೋದೊಂದು ಒಂಥರ ಮನಸ್ಸಿಗೆ ಧೈರ್ಯ ಥರ ಫೀಲ್ ಇರುತ್ತೆ. ಇಲ್ಲಿ ನೋಡಿ, ಇನ್ನೂ ಹೋಗ್ತಿದ್ರೆ ನಾನು ಆ್ಯಕ್ಚುಲಿ ಎಷ್ಟು ದೂರ ಹೋಗಿದ್ದೀನಿ ಗೊತ್ತಾ ಒಬ್ಬನೇ ಇದ್ದಾಗ. ಹೆಂಗೆ ಕಾಣ್ತದೆ ಈ ಜಾಗ ಕಂಪ್ಲೀಟಾಗಿ. ಈ ವಿಡಿಯೋಗಳು ನಿಮಗೆ ರಾ ಫುಟೇಜ್ ಥರ ಹಾಕ್ತೀನಿ ಗೈಸ್, ಯಾವುದೇ ರೀತಿ ಎಡಿಟು ಅವೆಲ್ಲ ಹಾಕ್ಬಾರ್ದು, ಚೆನ್ನಾಗಿ ಅನ್ಸಲ್ಲ. ಟ್ರೆಕ್ಕಿಂಗ್ ಮಾಡಿರೋ ಥರ ಇರ್ಬೇಕು ಈ ಜಾಗನ. ಇದೆಲ್ಲ ಹತ್ತಕ್ಕೆ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ನನ್ನ ಜೊತೆಲಿ ಬರೋ ಫ್ರೆಂಡ್ಸ್ಗಳು. ವಾವ್, ಬನ್ನಿ ಈಗ ನಿಮಗೆ ತೋರಿಸ್ತೀನಿ ಹೆಂಗಿದೆ ಅಂತ. ಬಟ್ ಸ್ಟಿಲ್ ವಾಟರ್ ಇಸ್ ಪೊಲ್ಯೂಟ್ ಆಗಿದ್ದಾರೆ, ಏನೋ ಒಂಥರ ಜಿಡ್ ಥರ ಬಂದಿದೆ ಈ ಜಾಗ. ಇಲ್ಲಿ ನೋಡಿ, ಫುಲ್ಲು ಹಾಳಾಗೋಗಿದೆ ಇಲ್ಲಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಇಲ್ಲಿ ಬಂದು ಈಜು ಹೊಡೆದಿದ್ದೀನಿ ಗುರು. ಬಟ್ ಇಲ್ಲಿ ನೋಡಿ ಹೀಗೆ ಎಷ್ಟು ಗಲೀಜಾಗಿದೆ ನೀರು. ಏನಕ್ಕೆ ಹಿಂಗಾಗಿದೆಯೋ ಗೊತ್ತಿಲ್ಲ. ಈ ಮರಗಳೆಲ್ಲ ದೊಡ್ಡ ಮರಗಳೆಲ್ಲ ಮುರಿದು ಬಿದ್ದೋಗ್ಬಿಟ್ಟಿದೆ ಈ ಜಾಗದಲ್ಲಿ. ಹಿಂಗೆ ನೀರು ಇಲ್ಲಿ ನೋಡಿ, ಅಲ್ಲಿ ಅಲ್ಲಿಂದ ಹರ್ಕೊಂಬರ್ತಾ ಇರ್ತಾ ಈಗಿದೆಯಲ್ಲ, ಈ ನೀರು ಇನ್ನೂ ಜಾಸ್ತಿ ಬಂದರೆ, ಇನ್ನೂ ಜೋರಾಗಿ ಮಳೆಗೆ ಬಂದರೆ ಇನ್ನೂ ನೀರು ತುಂಬುತ್ತೆ. ಹಿಂಗೆ ಎಲ್ಲಿ ತನಕ ನಾನು ಇಲ್ಲಿ ನಿಂತಿದ್ದೀನಲ್ಲ ಈ ಜಾಗಕ್ಕೆಲ್ಲ ನೀರು ತುಂಬುತ್ತೆ ಇಲ್ಲಿ. ಇದು ಸೆಕೆಂಡು ವಾಟರ್ ಫಾಲ್ಸ್ ಇದು ನೋಡೋಕ್ಕೆ. ಅಲ್ಲ, ಸ್ವಿಮ್ಮಿಂಗ್ ಪೂಲು ಸ್ವಿಮ್ಮಿಂಗ್ ಪೂಲು. ಅಲ್ಲೊಂದು ಪೂಲು, ಇಲ್ಲೊಂದು ಪೂಲು. ಆ್ಯಕ್ಚುಲಿ ಸ್ಟಿಲ್ ವಿ ಹ್ಯಾವ್ 2 ಪೂಲು, ಅದ್ರ ಮೇಲೆ ಇನ್ನೂ ಇದೆ. ಸೊ ನಾನು ಇಲ್ಲಿ ನೋಡಿ ಪ್ರೆಸೆಂಟ್ ಎಷ್ಟು ದೊಡ್ಡ ಬಂಡೆ ಮೇಲೆ ನಿಂತಿದ್ದೀನಿ. ಒಬ್ಬನೇ ಬರೋಕ್ಕೆ ಭಯ ಆಗಲ್ವ ಅಂತ ಕೇಳ್ತಿರಲ್ಲ,
ನನ್ನ ಜೊತೆಲಿ ಕೆಲವೊಬ್ರು ನನ್ನ ಫ್ರೆಂಡ್ಸ್ಗಳೆಲ್ಲ ಕೇಳ್ತಾರೆ ಒಬ್ಬನೇ ಹೋಗ್ತೀನಿ ಭಯ ಅನ್ನೋದು ಆಗಲ್ವಾ ಅಂತ.